ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮಧ್ಯಾಹ್ನಕ್ಕೆ ತಿಂಡಿಗೆ ಮುಟ್ಟಿಗೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡು ತುಂಬ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಹಾಕ್ತಾಯಿದ್ದೀನಿ ಅಂದರೆ ಮೆಂತ್ಯ ಪಲ್ಯ, ಪಾಲಕ್ ಮತ್ತು ಹಸಿ ಬಟಾಣಿ, ಫ್ರೆಶ್ ಪೀಸ್ ಇರ್ತಾವಲ್ಲ ಅವನ್ನು ಫುಡ್ ಪ್ರೊಸೆಸರ್ನಲ್ಲಿ ಹಾಕಿದ್ದೆ. ಇಷ್ಟು ನೀಟಾಗಿ ಸಣ್ಣಾಗಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಇದನ್ನು ತೊಳಿಬೇಕೀಗ. ತೊಳೆದ್ಬಿಟ್ಟು ಇದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋ ಏನು ಮಾಡಬೇಕು ಕೊನೆವರೆಗೂ ನೋಡಿ, ಅಂದರೆ ನೀವು ಮಾಡ್ಕೋಬೋದು ಅದನ್ನು ನೋಡಿ. ಈಗ ನಾನು ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಹಿಟ್ಟಿನಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು, 1/4 ಕಪ್ಪು ಬೇಸನ್ನು ಅಂದರೆ ಕಡಲೆ ಹಿಟ್ಟು, ಒಂದು 1/4 ಕಪ್ಪಿನಷ್ಟು ಇದು ಚಿರೋಟಿ ರವೆ ಬೇಡ, ಇದಕ್ಕೆ ಉಪ್ಪಿಟ್ಟಿನ ರವೆ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಅದೇನೇನು ಹೆಚ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ಮತ್ತೇನೇನು ಮಸಾಲೆ ಹಾಕ್ತೀನಿ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ, ಈಗ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಉಪ್ಪು ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಖಾರ ಪುಡಿ, ಒಂದು ಸ್ವಲ್ಪ ಅರಿಶಿಣ ಪುಡಿ, ಕೊತ್ತಂಬರಿ, ಎಳ್ಳು, ಓಂಕಾಳು, ಜೀರಿಗೆ, ಇಂಗು ಇಷ್ಟು ಹಾಕಿಬಿಟ್ಟು ಇದನ್ನೇನು ಮಾಡಬೇಕು, ಮೊದಲು ಡ್ರೈ ಆಗಿ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕೋತ ಹೋಗಿ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಅತಿ ಗಟ್ಟಿನೂ ಕಲಿಸ್ಬಾರ್ದು, ಅತಿ ಅಳ್ಕನೂ ಕಲಿಸ್ಬಾರ್ದು. ಸಿಲಿಂಡ್ರ್ ಆಕಾರದಲ್ಲಿ ಇವು ಮಾಡಲಿಕ್ಕೆ ಬರ್ತಿರ್ಬೇಕಲ್ಲ, ಆ ರೀತಿ ಏನು ಮಾಡಬೇಕು, ಕಲಿಸ್ಬೇಕು. ಉಪ್ಪನ್ನು ಹಾಕಿದ್ದೀನಿ ಇದಕ್ಕೆ. ನಾನು ನೆನೆದಿದೆ, ಸಿಲಿಂಡ್ರ್ ಆಕಾರದಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ. ನಾನು ಮಾಡಿಬಿಟ್ಟು ಇದು ಸ್ಟೀಮರ್ನಲ್ಲಿ ಇಟ್ಟು ಒಂದು 10-15 ಮಿನಿಟ್ ಏನು ಮಾಡ್ತೀನಿ, ಸ್ಟೀಮ್ ಮಾಡ್ತಾಯಿದ್ದೀನಿ. ಈಗ ಸ್ಟೀಮರ್ನಲ್ಲಿ ಸ್ಟೀಮ್ ಮಾಡ್ತಾಯಿದ್ದೀನಿ ನಾನು. ಒಂದು 15-20 ನಿಮಿಷ ಹಿಡಿತಿದೆ ಪೂರ್ತಿ, ಯಾಕಂದರೆ ದಪ್ಪ ಇರ್ತಾವಲ್ಲ ಒಳಗಿನ ಎಲ್ಲ ಬೇಯಬೇಕಾದ್ರೆ. ಆಮೇಲೆ ಆರಿಬಿಟ್ಟಿಂದವನ್ನು ಕೊಯ್ದುಬಿಟ್ಟು ಶಾಲೋ ಫ್ರೈ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿಲ್ಲಿ ನೋಡಿ, ಈಗ ಸ್ಟೀಮ್ ಆಗಿಬೇವು. ಇವೊಂದು ಸ್ವಲ್ಪ ಏನು ಮಾಡ್ಕೋಬೇಕು, ಆರಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ತನಕ ಇವನ್ನ ಆರ್ಲಿಕ್ಕೆ ಬಿಡಬೇಕು. ನಂತರ ಇವನು ಚಾಕು ತೊಗೊಂಡು ಏನು ಮಾಡಬೇಕು, ನಿಮಗೆ ಯಾವ ಮನೆ ಬಂದು ಆಕಾರದಲ್ಲಿ ಕಟ್ ಮಾಡ್ಕೊಬೋದು. ಉದ್ದುದ್ದು ಕಟ್ ಮಾಡ್ಬೋದು, ಗುಂಡಾಗಿ ಕಟ್ ಮಾಡ್ಬೋದು, ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಶಾಲೋ ಫ್ರೈ ಮಾಡಬೇಕು. ನೋಡಿ, ಇದು ಆರಿತ್ತು. ಈಗ ನಾನು ಏನು ಮಾಡಿದ್ದೀನಿ, ಒಂದು ಸೆಮಿ ಸರ್ಕಲ್ನೊಳಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಮಾಡ್ಕೊಂಡಿದ್ದೀನಿ. ಇವನಿಗೆ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಒಗ್ಗರಣೆ ಥರ ಹಾಕಿಬಿಟ್ಟು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಮೇಲೊಂದು ಸ್ವಲ್ಪ ಚಟ್ನಿ ಪುಡಿನೂ ಉದುರಿಸ್ಬೇಕು, ಅದಕ್ಕೆ ಇನ್ನೂ ರುಚಿ ಆಗ್ತದೆ. ನೋಡಿ, ಈಗ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಎಳ್ಳು ಹಾಕಿಕೊಂಡು ಒಗ್ಗರಣೆ ಹಾಕಿದ್ದೀನಿ. ಹಾಕಿಬಿಟ್ಟು ಇದ್ರ ಮೇಲೆ ಇವನ್ನ ನಿಮ್ಗೇನು ಅನ್ನಿಸ್ತದೆ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿ ಇದಕ್ಕೊಂದು ಸ್ವಲ್ಪ ದಿನನಿತ್ಯದ ಚಟ್ನಿ ಪುಡಿ ಇರ್ತದಲ್ಲ ಅವನು ಉದುರಿಸ್ಬೇಕು ಮೇಲೆ. ನೋಡಿ, ಈಗ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಟ್ನಿ ಪುಡಿನೂ ಉದುರಿಸಿದ್ದೀನಿ. ಒಳ್ಳೆ ಮಸಾಲೆ ಥರ ಚೆನ್ನಾಗಿ ಆಗಿವೆ, ತುಂಬ ಕ್ರಿಸ್ಪಿ ಆಗ್ತವೆ, ಒಳಗೊಳಗೆ ಮೆತ್ತಾಗ್ತವೆ ಇವು. ಸ್ವಲ್ಪ ಹೊತ್ತು ಮಾಡಬೇಕು ಇವನ್ನ. ಮಾಡಿ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈಗ ಆಗಿದೆ. ಶಾಲೋ ಫ್ರೈನೂ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿವೆ ಇವು. ಇದಕ್ಕೆ ನೀವು ಸಾಸೋ ಚಟ್ನಿನೋ ಏನಾದರೂ ಹಚ್ಕೊಂಡು ತಿನ್ಬೋದು. ಈ ಕಡಿಕೆ ಟೊಮ್ಯಾಟೊ ಕೆಚಪ್ ಇರ್ತದಲ್ಲ ಅದನ್ನ ಹಚ್ಕೊಂಡು ತಿಂದರೂ ಬರ್ತದೆ, ಪುದೀನ ಚಟ್ನಿ ಹಚ್ಕೊಂಡು ತಿಂದರೂ ಬರ್ತದೆ, ಮೊಸರು ಜೋಡಿನೂ ಇದನ್ನು ತಿನ್ಬೋದು. ಈ ರೀತಿ ನೀವು ಮಾಡ್ಕೊಂಡು ನೋಡಿ ಹೆಂಗೆ ಅನ್ನಿಸ್ತದೆ ನನಗೆ ತಿಳಿಸಿ. ಚೆನ್ನಾಗಿ ಅನಿಸುತ್ತಂದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.